ಮುಂದಿನದಾಗಿ ದ್ವಾದಶ ರಾಶಿಗಳ ಫಲಾಫಲಗಳ ಬಗ್ಗೆ ಕೂಡ ನೋಡ್ತಾ ಹೋಗೋಣ ಗುರುಜಿ. ಈಗ ದ್ವಾದಶ ರಾಶಿಗಳಲ್ಲಿ ಫಲಾಫಲ ಅನ್ನುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು. ಅದಕ್ಕಿಂತ ಮುಂಚಿತವಾಗಿ ನಾವೊಂದು ಚಿಂತನೆಯನ್ನು ಮಾಡೋದಾದರೆ ಆದಾಯ ಎಷ್ಟಿರಬಹುದು ಎಲ್ಲರಿಗೂ ಅದೇ, ನನಗೆ ಈ ವರ್ಷ ಚೆನ್ನಾಗಿ ಉದ್ಯೋಗದಲ್ಲಿ ದುಡ್ಡು ಬರ್ತದಾ ಅಥವಾ ಈ ವರ್ಷ ನಾನು ಎಷ್ಟು ಕಳೀತೇನೆ ಅನ್ನುವಂಥ ವಿಚಾರಗಳು ಎಲ್ಲರಿಗೂ ಅವರಿಗೆ ಕುತೂಹಲಕಾರಿಯಾಗಿರುವಂಥ ವಿಷಯ. ಅದರಂತೆ ಈ ಮೇಷ ಮತ್ತು ವೃಶ್ಚಿಕ, ಮೇಷರಾಶಿ ಹಾಗೂ ವೃಶ್ಚಿಕ ರಾಶಿ, ಈ ಎರಡೂ ರಾಶಿಯವರನ್ನ ನಾವೀಗ ಚಿಂತನೆ ಮಾಡ್ತಾ ಹೋಗ್ತೇವೆ. ಮೊದಲನೇದಾಗಿ ಮೇಷರಾಶಿ, ನೀವು ಒಂದೊಂದು ರಾಶಿಯನ್ನ ಕೇಳಿದಾಗ್ಲೂ ನಾವು ಅದರ ಆದಾಯ ವ್ಯಯಗಳನ್ನು ನಾವು ಚಿಂತನೆ ಮಾಡಿ ನಂತರ ದ್ವಾದಶ ರಾಶಿಯ ಭವಿಷ್ಯಕ್ಕೆ ನಾವು ಮುಂದೆ ಹೋಗುವಂಥದ್ದು ಉತ್ತಮ ಅನ್ನುವಂಥದ್ದು. ಓಕೆ ಗುರುಜಿ, ಹಾಗಿದ್ರೆ ಮೊದಲನೇದಾಗಿ ಮೇಷರಾಶಿಯ ಬಗ್ಗೆ ತಿಳಿಸಿ. ಮೇಷರಾಶಿಯವರಿಗೆ ಈ ವರ್ಷ ಆದಾಯ ಅನ್ನುವಂಥದ್ದು 11 ಭಾಗ ಬಂತು ಅಂತಾದರೆ ವ್ಯಯ ಅನ್ನುವಂಥದ್ದು 5 ಭಾಗ ಅಂತ ಹೇಳಿದರೆ 11 ರೂಪಾಯಿನ ನೀವು ದುಡಿದ್ರಿ ಅಂತ ಆದರೆ ಅದರಲ್ಲಿ 5 ರೂಪಾಯಿಯಷ್ಟು ನೀವು ಹಣವನ್ನು ವ್ಯಯ ಮಾಡ್ತೀರಿ ಅನ್ನುವಂಥ ವಿಚಾರಗಳು. ಅಂತ ಹೇಳಿದರೆ ನಾವೊಂದು ಪ್ರಮಾಣಕ್ಕೆ 100ರಲ್ಲಿ ನಾವು 10 ಭಾಗ, ನಿಮಗೆ 10 ರೂಪಾಯಿ ಆದಾಯ ಇದೆ, 11 ರೂಪಾಯಿ ಆದಾಯ ಇದೆ ಅಂತ ಆದರೆ ಇನ್ನು 5 ರೂಪಾಯಿಯನ್ನು ನೀವು ವ್ಯಯಿಸ್ತೀರಿ ಅಂತ ಹೇಳಿದರೆ ವ್ರತ ತಿರುಗಾಟ ಮಾಡುವುದು ಅಥವಾ ವ್ರತ ಖರ್ಚು ಮಾಡುವಂಥದ್ದು, ಅನಗತ್ಯ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು, ಇವೆಲ್ಲವೂ ಈ ವಿಚಾರಗಳು. ಇನ್ನು ಆರೋಗ್ಯ ಅನಾರೋಗ್ಯ ವಿಚಾರಗಳನ್ನು ನೋಡುವಾಗ ಎರಡೂ ಗುರುಗ್ರಹ ಅನ್ನುವಂಥದ್ದು ಸಮಸ್ಥಿತಿಯಲ್ಲಿರುವಂಥ ಕಾರಣದಿಂದ ಆರೋಗ್ಯ ಅನ್ನುವಂಥದ್ದು ಏನು ಸಮಸ್ಯೆ ಅನ್ನುವಂಥದ್ದು ಆಗೋದಿಲ್ಲ. ಆದರೆ ಅನಾರೋಗ್ಯದ ಪ್ರಮಾಣ ಅನ್ನುವಂಥದ್ದು 4 ಭಾಗ ಹೆಚ್ಚಾಗಿರ್ತದೆ. ಹಾಗೆ ರಾಜಕೋಪ ಮತ್ತು ರಾಜಪೂಜಾ ಅನ್ನುವಂಥದ್ದು, ರಾಜಕೋಪ ಅಂತ ಹೇಳಿದರೆ ಒಂದು ಉದಾಹರಣೆಗೆ ಹೇಳೋದಾದರೆ ಯಾವುದೋ ಒಂದು ಸರ್ಕಾರಿ ಅಥವಾ ಎಲ್ಲೋ ಒಂದು ಕಡೆ ನಮ್ಮ ಫೈಲ್ ಮೂವ್ ಆಗಬೇಕು ಅಂತಿದ್ರೆ ಯಾವುದೋ ಆಫೀಸರ್ಗಳು ಅನ್ನುವಂಥದ್ದು ನಮಗೆ ಸಹಾಯ ಮಾಡಿದರೆ ಅದು ರಾಜಪೂಜ್ಯತೆ ಅಂತ. ಇನ್ನು ರಾಜಕೋಪ ಅಂತ ಹೇಳಿದರೆ ಅವರು ಅದನ್ನು ಮಾಡ್ದಲೇ ಇರುವಂಥದ್ದು, ಬೇಕಂತಾನೆ ನಿಲ್ಲಿಸುವಂಥದ್ದು ಅನ್ನುವಂಥ ವಿಚಾರಗಳನ್ನು ತೆಗೆದುಕೊಳ್ಳೋದಾದರೆ ಮೇಷರಾಶಿಯವರಿಗೆ ರಾಜಪೂಜಾ ಅನ್ನುವಂಥದ್ದು 4 ಭಾಗ ಇತ್ತು ಅಂತ ಆದರೆ ರಾಜಕೋಪ ಅನ್ನುವಂಥದ್ದು 2 ಆಗಿದೆ. ಹಾಗೆ ಸುಖ ಎಷ್ಟಿರಬಹುದು ದುಃಖ ಎಷ್ಟಿರಬಹುದು ಅಂತ ನೋಡಿದರೆ ಈ ವರ್ಷದ ರಾಜ ಗುರುವಾಗಿರುವಂತಹ ಕಾರಣದಿಂದ ಆ ಗ್ರಹಗಳ ಸ್ಥಿತಿಯನ್ನು ನೋಡುವಾಗ ನಿಮಗೆ ಸುಖ ಅನ್ನುವಂಥದ್ದು 6 ಭಾಗ ಸುಖವಾಗಿದ್ದರೆ ಅರ್ಧ ಭಾಗದಷ್ಟು ನಿಮಗೆ ದುಃಖ ಅನ್ನುವಂಥದ್ದು ಮೇಷರಾಶಿಯವರಿಗೆ ಪ್ರಾಪ್ತವಾಗ್ತದೆ. ಓಕೆ, ಹಾಗೆ ನೆಕ್ಸ್ಟ್ ವೃಷಭ ರಾಶಿಯ ಬಗ್ಗೆ ನೋಡೋದಾದ್ರೆ ಆದಾಯ ಅವ್ರದ್ದು ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದನ್ನ ತಿಳಿಸಿ. ವೃಷಭ ರಾಶಿಯವರಿಗೆ ಆದಾಯ 5 ಅನ್ನುವಂಥದ್ದಿದ್ರೆ ಇನ್ನು ವ್ಯಯ ಅನ್ನುವಂಥದ್ದು 14, ಆದಾಯಕ್ಕಿಂತ ವ್ಯಯವೇ ಜಾಸ್ತಿ. ಹಾಗೆ ಇನ್ನೊಂದು ವಿಚಾರವನ್ನು ಹೇಳುವಾಗ ಇದು ಯಾವುದು ನಿಮ್ಮ ರಾಶಿಯ ಒಂದು 30 ಭಾಗದಷ್ಟು ಫಲಗಳನ್ನು ಮಾತ್ರ ಕೊಡ್ತದೆ. ನೆಕ್ಸ್ಟ್ ದ್ವಾದಶ ರಾಶಿಯನ್ನು ನಾವು ಹೇಳ್ತಾ ಹೋಗ್ತೇವೆ, ಅದು 30 ಭಾಗ ಮಾತ್ರ ಫಲಗಳನ್ನು ಕೊಡುವಂಥದ್ದು. ಇನ್ನು 70 ಭಾಗ ಫಲಗಳು ನಿಮ್ಮ ಜಾತಕದ ದಶಾಭುಕ್ತಿಗೆ ಅನುಗುಣವಾಗಿ ಫಲವನ್ನು ನೀವು ಅನುಭವಿಸ್ತೀರಿ. ಅದೇ ರೀತಿಯಾಗಿ ವೃಷಭ ಆದಾಯ 5 ಆಯಿತು ಅಂತಾದರೆ 14 ವ್ಯಯ ಆಗ್ತದೆ. ಹಾಗೆ ತದನಂತರದಲ್ಲಿ ಆರೋಗ್ಯ 4 ಭಾಗ ಇತ್ತು ಅಂತಾದರೆ 5 ಭಾಗ ಅನಾರೋಗ್ಯ ಅನ್ನುವಂಥದ್ದು ಉಂಟಾಗ್ತದೆ. ಅದೇ ರೀತಿಯಾಗಿ ರಾಜಪೂಜಾ 3 ಅಂತ ಹೇಳಿದರೆ 3 ಭಾಗದಷ್ಟು ನಿಮಗೆ ಅನುಕೂಲತೆಗಳಾಯಿತು ಅಂತಾದರೆ ಇನ್ನು ರಾಜಕೋಪ ಅನ್ನುವಂಥದ್ದು 5 ಭಾಗದಷ್ಟು ನಿಮಗೆ ಕೋಪ ಅನ್ನುವಂಥದ್ದು. ಇನ್ನು ಎಲ್ಲರಿಗೂ ಸುಖ ದುಃಖ ದ್ವಾದಶ ರಾಶಿ ಮೇಷದಿಂದ ಮೀನ ಪರ್ಯಂತ ಎಲ್ಲರಿಗೂ ಸಹಿತ ಈ ವರ್ಷ ಸುಖ ಇದೆಯಾ ಇದೆ, ದುಃಖ ಇದೆಯಾ ಇದೆ. ಹೇಗೆ ಅಂತ ಕೇಳಿದರೆ ಎಲ್ಲರಿಗೂ ಸಹಿತ 6:3 ಅಂತ ಹೇಳಿದರೆ 6 ಸುಖವಾಗಿದ್ರಿ ಅಂತ ಆದರೆ ಅದು ಅಷ್ಟೇ ಭಾಗದಷ್ಟು ನೀವು ದುಃಖವಾಗಿರ್ತೀರಿ. ಯಾಕೆ ಅಂತ ಕೇಳಿದರೆ ಬೇರೆ ರಾಶಿಗೆಲ್ಲ ಇಲ್ಲಿ ಬದಲಾವಣೆ ಅನ್ನುವಂಥದ್ದಿಲ್ಲ. ಈ ಗ್ರಹಸ್ಥಿತಿಗಳು ತುಂಬ ಚಂದ ರೀತಿಯಲ್ಲಿರುವಂತಹ ಕಾರಣದಿಂದ ಈ ಎಲ್ಲರಿಗೂ ಸುಖ ದುಃಖಗಳು, ಸುಖ ಅನ್ನುವಂಥದ್ದು ಈ ವರ್ಷ ಹೆಚ್ಚಾಗಿರ್ತದೆ ಅಂತ ಹೇಳ್ಬೋದು. ದುಃಖ ಅನ್ನುವಂಥದ್ದು ನೀವು ಸುಖ ಪಟ್ಟಂತ ಅರ್ಧ ಭಾಗಕ್ಕೆ ಬರ್ತದೆ. ಅದೇ ರೀತಿಯಾಗಿ ವೃಷಭ ರಾಶಿ ಅನ್ನುವಂಥದ್ದು ಹೀಗೆ ಫಲಗಳನ್ನು ನಿಮಗೆ ಕೊಡ್ತದೆ. ಓಕೆ, ಹಾಗೆ ಮುಂದಿನ ರಾಶಿ ಮಿಥುನ ರಾಶಿಯನ್ನ ನೋಡೋದಾದ್ರೆ ಯಾವ ರೀತಿಯಾಗಿರುತ್ತೆ? ಮಿಥುನ ರಾಶಿಯವರಿಗೆ ವಿಶೇಷವಾಗಿ 8 ಆದಾಯ ಇತ್ತು ಅಂತಾದರೆ 11 ವ್ಯಯವನ್ನು ಮಾಡ್ತಾರೆ. ಅಂತ ಹೇಳಿದರೆ ಆದಾಯಕ್ಕಿಂತ ವ್ಯಯ ಮಾಡುವಂತಹ ಪ್ರವೃತ್ತಿಯನ್ನ ಅವರು ಹೊಂದಿರ್ತಾರೆ. ಅದೇ ರೀತಿಯಾಗಿ ಆದಾಯ ಅನ್ನುವಂಥದ್ದು 8 ಆಯಿತು, ವ್ಯಯ ಅನ್ನುವಂಥದ್ದು 11 ಆಯಿತು. ಆರೋಗ್ಯವೂ ಸಮಸ್ಥಿತಿ, ಅನಾರೋಗ್ಯವೂ ಸಮಸ್ಥಿತಿ, ಅರ್ಥಾತ್
ಆರೋಗ್ಯ ಅನ್ನುವಂಥದ್ದು 6, ಅನಾರೋಗ್ಯ ಅನ್ನುವಂಥದ್ದು 6. ನೀವೆಷ್ಟು ಸುಖವಾಗಿರ್ತೀರಿ ಅಷ್ಟೇ ಆರೋಗ್ಯದಲ್ಲಿ ಏರ್ಪೇರಾಗುವಂತಹ ಸ್ವಲ್ಪ ಚಾನ್ಸಸ್ ಹೆಚ್ಚಿದೆ. ಅದೇ ರೀತಿಯಾಗಿ ರಾಜಕೋಪ ಮತ್ತು ರಾಜಪೂಜಾ ಅನ್ನುವಂಥದ್ದು ನಿಮಗೆ ಈ ಸಲ ಅಧಿಕಾರಿಗಳಿಂದ ಸ್ವಲ್ಪ ಏನಾದರೂ ಆಗುವಂತಹ ಕೆಲಸಗಳು ಅನ್ನುವಂಥದ್ದು ಸ್ವಲ್ಪ ತಡವಾಗಬಹುದು, ಅಥವಾ ಆಗದಲೇ ಅದರಿಂದ ನೀವು ಮನಸ್ಸನ್ನು ನೋಯಿಸಿಕೊಳ್ಳುವಂಥದ್ದೆಲ್ಲ ಆಗುವಂತಹ ಲಕ್ಷಣಗಳಿದೆ. ಅದರ ಬಗ್ಗಾಗಿ ಸ್ವಲ್ಪ ಜಾಗ್ರತೆ ವಹಿಸುವಂಥದ್ದು ಉತ್ತಮ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಓಕೆ, ಮುಂದಿನ ರಾಶಿಯನ್ನ ನೋಡೋಣ. ಕಟಕ ರಾಶಿ. ಈ ರಾಶಿಗೆ ಯಾವ ರೀತಿಯಾಗಿ ಆದಾಯ ಇದೆ, ಹಾಗೆ ಆರೋಗ್ಯದ ವಿಚಾರವಾಗಿ ಆಗಿರ್ಬೋದು, ಅದೆಲ್ಲವನ್ನ ತಿಳಿಸ್ಕೊಡಿ. ಕಟಕ ರಾಶಿಯವರಿಗೆ ಆದಾಯ ಅನ್ನುವಂಥದ್ದು 8 ಭಾಗ ಇತ್ತು ಅಂತ ಆದರೆ ವ್ಯಯ ಮಾಡುವಂಥದ್ದು ಕೇವಲ 2 ಮಾತ್ರ ಅಂತ ಹೇಳಿದರೆ ಆದಾಯ ಹೆಚ್ಚಾಗಿರ್ತದೆ. ಹಾಗೆ ಹಣವನ್ನು ಖರ್ಚು ಮಾಡುವಂತಹ ಪೋಲು ಮಾಡುವಂತಹ ಪರಿಸ್ಥಿತಿಗಳು ಬಹಳ ಕಮ್ಮಿಯಾಗಿ ಕಾಣಿಸ್ತದೆ. ಅದೇ ರೀತಿಯಾಗಿ ಆರೋಗ್ಯದ ವಿಚಾರವನ್ನು ನಾವು ಚಿಂತನೆ ಮಾಡೋದಾದರೆ 3 ಭಾಗ ಆರೋಗ್ಯ ಇತ್ತು ಅಂತ ಆದರೆ 3ರಲ್ಲಿ 2 ಭಾಗ ಅನ್ನುವಂಥದ್ದು ಆರೋಗ್ಯ ಸ್ವಲ್ಪ ಕ್ಷೀಣಿಸುವಂತಹ ಕೆಲಸ. ಅದೇ ರೀತಿಯಾಗಿ ರಾಜಪೂಜ್ಯತೆ ಅನ್ನುವಂಥದ್ದು 1 ಭಾಗ ಆಯಿತು ಅಂತ ಆದರೆ ರಾಜಕೋಪ ಅನ್ನುವಂಥದ್ದು 2 ರೀತಿಯಾಗಿ ನಿಮಗೆ ತೊಂದರೆಗಳನ್ನು ಕೊಡುವಂತಹ ಲಕ್ಷಣಗಳು. ಓಕೆ, ಹಾಗೆ ಕಟಕ ರಾಶಿಯ ಬಗ್ಗೆ ತಿಳಿಸಿದ್ರಿ, ಸಿಂಹ ರಾಶಿಯ ಬಗ್ಗೆ ತಿಳಿಸ್ತಾ ಹೋಗಿ. ಸಿಂಹ ರಾಶಿಯವರು ಅವರಿಗೆ ಆದಾಯ ಅನ್ನುವಂಥದ್ದು 5 ಇತ್ತು ಅಂತಾದರೆ ಅನಾರೋಗ್ಯವು ಅಷ್ಟೇ ಸ್ಥಿತಿಯಾಗಿ ಅವರಿಗೆ ಬರುವಂತಹ ಲಕ್ಷಣಗಳಿದ್ದಾವೆ. ಅದೇ ರೀತಿಯಾಗಿ ಮತ್ತೆ ಆರೋಗ್ಯ ಅನಾರೋಗ್ಯವು ಸಹಿತ 1:1 ಇರುವಂತಹ ಲಕ್ಷಣಗಳು. ಅದೇ ರೀತಿಯಾಗಿ ರಾಜಕೋಪ ಪೂಜ್ಯತೆಯನ್ನು ನೋಡುವಾಗ 4 ರಾಜಪೂಜ್ಯತೆ ಆಯಿತು ಅಂತ ಆದರೆ ರಾಜಕೋಪ ಅನ್ನುವಂಥದ್ದು 2 ಭಾಗ ಬರುವಂತಹ ಲಕ್ಷಣಗಳಿದ್ದಾವೆ. ಓಕೆ, ಮುಂದಿನ ರಾಶಿ ಕನ್ಯಾ ರಾಶಿ. ಈ ಒಂದು ಕನ್ಯಾ ರಾಶಿಗೆ ಯಾವ ರೀತಿಯಾಗಿರುತ್ತೆ ಅಂತ ತಿಳಿಸ್ಕೊಡಿ. ಕನ್ಯಾ ರಾಶಿಯವರಿಗೆ ಆದಾಯ 8 ಆದಾಯ ಬಂತು ಅಂತ ಆದರೆ 11 ಭಾಗದಷ್ಟು ಅವರು ಈ ವ್ಯಯದ ಫಲಗಳನ್ನು ಅವರು ಅನುಭವಿಸ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಆರೋಗ್ಯ ಭಾಗದಲ್ಲಿಯೂ ಅವರಿಗೆ ಆರೋಗ್ಯ ಮತ್ತು ಅನಾರೋಗ್ಯ ಸಮಸ್ಥಿತಿಯಲ್ಲಿ ಇರುವಂತಹ ಲಕ್ಷಣಗಳು. ಅನಾರೋಗ್ಯ ಎಷ್ಟು ಬರ್ತದೋ ಆರೋಗ್ಯದಿಂದಲೂ ಅಷ್ಟೇ ಇರ್ತಾರೆ ಅನ್ನುವಂಥ ಚಿಂತನೆಗಳನ್ನು ನಾವಿಲ್ಲಿ ಮಾಡಬಹುದು. ರಾಜಕೋಪ ಅನ್ನುವಂಥದ್ದು ಅವರಿಗೆ ರಾಜಪೂಜ್ಯತೆ ಅನ್ನುವಂಥದ್ದಿಲ್ಲ. ಇನ್ನು ರಾಜಕೋಪ ಅರ್ಥಾತ್ ಅಧಿಕಾರಿಗಳ ವರ್ಗ ಭಯ ಅನ್ನುವಂಥದ್ದು ಅವರಿಗೆ ಬಹಳಷ್ಟು ಆಗುವಂಥ ಲಕ್ಷಣಗಳಿದ್ದಾವೆ. ಓಕೆ, ಅಂದ್ರೆ ಆರೋಗ್ಯದಲ್ಲಿ ಅವರಿಗೆ 50-50 ಇರುತ್ತೆ ಅಂತ ಹೇಳ್ತೀರಾ? ಹೌದು. ಓಕೆ, ಮುಂದಿನ ರಾಶಿ ತುಲಾ ರಾಶಿ ಆಗಿರುತ್ತೆ. ಈ ಒಂದು ತುಲಾ ರಾಶಿಯ ಒಂದು ಆದಾಯ ಯಾವ ರೀತಿಯಾಗಿದೆ, ಆರೋಗ್ಯ ಹೇಗಿರುತ್ತೆ ಅದನ್ನ ತಿಳಿಸ್ಕೊಡಿ. ತುಲಾ ರಾಶಿಯವರ ಆದಾಯ ಅನ್ನುವಂಥದ್ದು ಈ ಸಲ 5 ಭಾಗ ಇತ್ತು ಅಂತ ಆದರೆ ಇನ್ನು ವ್ಯಯ ಅನ್ನುವಂಥದ್ದು 14 ಭಾಗ ಅಂತ ಹೇಳಿದರೆ ಖರ್ಚು ಆದಾಯದಕ್ಕಿಂತ ಹೆಚ್ಚಿನ ಖರ್ಚನ್ನು ಮಾಡುವಂತಹ ಯೋಗ್ಯತೆಗಳು ಅನ್ನುವಂಥದ್ದು ಈ ವರ್ಷ ನೋಡುವಂತಹ ಲಕ್ಷಣಗಳು ಇದ್ದಾವೆ. ಹಾಗೆ ಆರೋಗ್ಯ ಅನಾರೋಗ್ಯ ಅನ್ನುವಂಥದ್ದು ಸಮಸ್ಥಿತಿಯಲ್ಲಿರುವಂಥದ್ದು. ಅದೇ ರೀತಿಯಾಗಿ ರಾಜಕೋಪ ಅನ್ನುವಂಥದ್ದು ಹೆಚ್ಚಿನದಾಗಿ ಅನುಭವಿಸ್ತಾರೆ. ಯಾಕೆಂದರೆ ರಾಜಪೂಜ್ಯತೆ ಅವರಿಗೆ ಏನೂ ಇಲ್ಲ, 0. ಆದರೆ ರಾಜಕೋಪ ಅನ್ನುವಂಥದ್ದು 5 ಭಾಗ ಇದೆ. ಹಾಗಾಗಿ ಅಧಿಕಾರಿಗಳಿಂದ ಸ್ವಲ್ಪ ಜಾಗ್ರತೆ ವಹಿಸುವಂಥದ್ದು ಉತ್ತಮ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಓಕೆ, ಅಂದ್ರೆ ಇದೀಗ ತುಲಾ ರಾಶಿಯ ಬಗ್ಗೆ ತಿಳಿಸಿದ್ರಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಈ ಒಂದು ವೃಶ್ಚಿಕ ರಾಶಿಯ ಬಗ್ಗೆ ತಿಳಿಸ್ತಾ ಹೋಗಿ. ವೃಶ್ಚಿಕ ರಾಶಿಯವರಿಗೆ 11 ಆದಾಯ ಇತ್ತು ಅಂತ ಆದರೆ 5 ಭಾಗ ವ್ಯಯವನ್ನ ಮಾಡುವಂಥದ್ದಾಗ್ತದೆ. ಅದೇ ರೀತಿಯಾಗಿ ಆರೋಗ್ಯ ಅನ್ನುವಂಥದ್ದು ಇಲ್ಲ, 0 ಆದರೂ ಸಮೇತ ಅನಾರೋಗ್ಯ 4 ಅಂತೇಳಿ ಹೇಳಿದ್ದಾರೆ. ಅಂತ ಹೇಳಿದರೆ ಅನಾರೋಗ್ಯದ ಸ್ಥಿತಿಗತಿಗಳು ಅನ್ನುವಂಥದ್ದು, ಆಲಸ್ಯ ಬರುವಂಥದ್ದು ಹೆಚ್ಚಾಗುವಂತಹ ಲಕ್ಷಣಗಳಿದ್ದಾವೆ. ಇನ್ನು ರಾಜಪೂಜೆ ಅನ್ನುವಂಥದ್ದು 4, ಹಾಗೆ ರಾಜಕೋಪ ಅನ್ನುವಂಥದ್ದು 2. ಅರ್ಥಾತ್ 4 ಇದ್ದಾಗ ಈ ಅಧಿಕಾರಿ ವರ್ಗದಿಂದ ಆಗುವಂತಹ ಕೆಲಸಗಳು ಶೀಘ್ರವಾಗಿ ಆಗ್ತಾ ಹೋಗ್ತದೆ. ಹಾಗೆ ತಡೆ ಆಗುವಂಥದ್ದು 1-2 ಭಾಗದಷ್ಟು ತಡೆ ಆಗುವಂತಹ ಲಕ್ಷಣಗಳು. ಓಕೆ, ಮುಂದಿನ ರಾಶಿ ಧನಸ್ಸು. ಈ ರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ? ಧನುರ್ರಾಶಿಯವರಿಗೆ 14 ಆದಾಯ ಬಂತು ಅಂತಾದರೆ 11 ವ್ಯಯ ಆಗುವಂತಹ ಕಾಲ. ಅದೇ ರೀತಿಯಾಗಿ ಆರೋಗ್ಯ 5 ಭಾಗ ಇತ್ತು ಅಂತಾದರೆ 2 ಭಾಗ ಅನಾರೋಗ್ಯ ಆಗುವಂತಹ ಲಕ್ಷಣಗಳು. ರಾಜಕೋಪ ಅನ್ನುವಂಥದ್ದು 5 ಇತ್ತು ಅಂತಾದರೆ ರಾಜಪೂಜ್ಯತೆ ಅನ್ನುವಂಥದ್ದು 6 ಪರಿಣಾಮ ಬೀರುವಂತಹ ಯೋಗಗಳು ಈ ರಾಶಿಯವರು ನೋಡಬಹುದು. ಓಕೆ, ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಆದಾಯ 2 ಭಾಗ ಇತ್ತು ಅಂತಾದ್ರೆ 8 ಭಾಗದಷ್ಟು ಅವರು ವ್ಯಯವನ್ನು ಮಾಡ್ತಾರೆ. ಹಾಗೆ ಆರೋಗ್ಯ 6 ಭಾಗ ಆರೋಗ್ಯ ಇತ್ತು ಅಂತಾದ್ರೆ 4 ಭಾಗದಷ್ಟು ಅನಾರೋಗ್ಯಗಳು ಬರಬಹುದು. ಅದೇ ರೀತಿಯಾಗಿ ರಾಜಪೂಜಾ 4 ಇತ್ತು ಅಂತಾದ್ರೆ ರಾಜ ಕೋಪ ಅನ್ನುವಂಥದ್ದು
2 ಅನುಪಾತದಲ್ಲಿ ಸಿಗುವಂತಹ ಯೋಗಗಳನ್ನ ಈ ರಾಶಿಯವರು ಅನುಭವಿಸಬಹುದು. ಓಕೆ, ಅವ್ರೇನಾದ್ರೂ ಪರಿಹಾರಗಳನ್ನ ಮಾಡ್ಕೋಬಹುದಾ ಗುರುಜಿ? ಮೇಷಾದಿ 12 ರಾಶಿಗಳನ್ನು ನಾವು ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ಆ ವರ್ಷದಲ್ಲಿ ಆ ದೇವತೆಗಳನ್ನ ಯಾವ ರೀತಿಯಾಗಿ ಯಾವ ದೇವರನ್ನ ಆರಾಧನೆ ಮಾಡಿದ್ರೆ ಅನುಕೂಲತೆ ಆಗ್ತದೆ ಅನ್ನುವಂಥದ್ದನ್ನ 12 ರಾಶಿಗಳ ಅವರ ಒಂದು ವರ್ಷದಲ್ಲಿ ಏನೆಲ್ಲ ಆಗು ಹೋಗುಗಳಾಗ್ತದೆ ಅದಕ್ಕೆ ಯಾವ ದೇವರನ್ನ ಆರಾಧನೆ ಮಾಡಬೇಕು ಅನ್ನುವಂಥದ್ದನ್ನ ನೋಡ್ತಾ ನಾವು ಹೋಗೋಣ. ಓಕೆ, ಮುಂದಿನ ರಾಶಿ ಕುಂಭರಾಶಿ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಕುಂಭರಾಶಿಯವರಿಗೂ ಸಹಿತ 2 ಮತ್ತು 8 ಅನುಪಾತದಲ್ಲಿ ಆದಾಯ ವ್ಯಯಗಳು, ಆದಾಯ ಅನ್ನುವಂಥದ್ದು 2 ಭಾಗ ಬಂತು ಅಂತ ಆದರೆ 8 ಪಟ್ಟಿನಷ್ಟು ಅವರು ಖರ್ಚನ್ನ ಮಾಡುವಂತಹ ಮನಸ್ಥಿತಿ ಅವರಿಗೆ ಈ ವರ್ಷ ಬರುವಂಥದ್ದು. ಹಾಗೆ ಆರೋಗ್ಯದಲ್ಲಿ 6 ಭಾಗ, ಅನಾರೋಗ್ಯದಲ್ಲಿ 4 ಭಾಗ, ತದನಂತರದಲ್ಲಿ ರಾಜಪೂಜಾ 4 ಆಯಿತು ಅಂತ ಆದರೆ 2 ರಾಜಕೋಪವನ್ನ ಅನುಭವಿಸುವಂಥ ಲಕ್ಷಣಗಳು. ಓಕೆ, ಮುಂದಿನ ಕೊನೆಯ ರಾಶಿ ಅಂತ ಹೇಳ್ಬೋದು ಮೀನರಾಶಿ, ಈ ರಾಶಿಯ ಬಗ್ಗೆ ತಿಳಿಸಿ. ಮೀನರಾಶಿಯವರು ವಿಶೇಷವಾಗಿ ಈ ವರ್ಷ 14 ಈ ಮೀನ ಅನ್ನುವಂಥದ್ದು 14 ಆದಾಯ, 11 ವ್ಯಯ ಅನ್ನುವಂಥದ್ದು. ಅದೇ ರೀತಿಯಾಗಿ ಆರೋಗ್ಯ 5 ಭಾಗ, ಅನಾರೋಗ್ಯ ಅನ್ನುವಂಥದ್ದು 2 ಭಾಗ, ರಾಜಕೋಪ ಅನ್ನುವಂಥದ್ದು 3, ರಾಜಪೂಜ್ಯತೆ ಅನ್ನುವಂಥದ್ದು 5 ಭಾಗವನ್ನ ಇವರು ಅನುಭವಿಸುವಂಥ ಲಕ್ಷಣಗಳನ್ನ ನಾವಿಲ್ಲಿ ನೋಡಬಹುದು.